ಸುಮಾರು ದಿನಗಳಿಂದ ಅನ್ಕೊಂತಾ ಇದ್ದೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡಬೇಕು ಅಂತ. ಬಟ್ ಇವತ್ತು ಅದಕ್ಕೆ ಒಳ್ಳೆ ಟೈಮ್ ಸಿಕ್ಕಿದೆ ನನಗೆ. ಅದಕ್ಕೋಸ್ಕರ ಸ್ವಲ್ಪ ಸ್ಮಾಲ್ ಆಗಿ ಪ್ರಿಪ್ರೇಷನ್ನ ಮಾಡ್ಕೊತಾ ಇದ್ದೀನಿ. ಗೊತ್ತಿಲ್ಲ ಓವರಾಲ್ ಹೆಂಗೆ ಬರುತ್ತೆ ಅಂತ. ಏನೋ ಒಂದು ಐಡಿಯಾ ಇಟ್ಕೊಂಡು ಮಾಡ್ತಿದ್ದೀನಿ, ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಔಟ್ಪುಟ್ ಹೇಗೆ ಸಿಗುತ್ತೆ ಅಂತ ನನಗಂತೂ ಯೋಚನೆಗೂ ಸಿಗ್ತಾ ಇಲ್ಲ, ಆ ಥರ ಅನ್ನಿಸ್ತಿದೆ. ಏನೋ ಮಾಡಬೇಕಂತ ಟ್ರೈ ಮಾಡ್ತಿದ್ದೀನಿ. ಐ ಹೋಪ್ ಚೆನ್ನಾಗಿ ಬರಲಿ ಅಂತ ಆಸೆ ಇದೆ. ಆ್ಯಂಡ್ ನೋಡೋಣ ಹೇಗೆ ಬರುತ್ತೆ ಅಂತ. ಏನೇನೆಲ್ಲ ಮಾಡ್ತೀನಿ. ಆ್ಯಂಡ್ ಮಂಜು ಕೂಡ ಏನೋ ಅವ್ರಿಗೂ ಸ್ಪೆಷಲ್ ರೆಸಿಪಿ ಮಾಡ್ತಾರೆ. ಬಟ್ ಹೊರಗಡೆ ಎಲ್ಲೂ ಹೋಗೋಕ್ಕಾಗಲ್ಲ ಅಲ್ಲ. ಸೊ ಹಾಗಾಗಿ ಹೋಗೋಂಥ ಆಪರ್ಚುನಿಟೀಸ್ ಇಲ್ಲ ನಮಗೆ. ಸೊ ಹಾಗಾಗಿ ಇರೋ ಕಡೆನೇ ಇರೋದ್ರಲ್ಲೇ ಖುಷಿ ಪಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ. ಸೊ ಹಾಗಾಗಿ ಇವತ್ತು ಕ್ಯಾಂಡಲ್ ಲೈಟ್ ಡಿನ್ನರ್ನ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ನಮ್ಮದು ಗಾರ್ಡನ್ ಏರಿಯಾದಲ್ಲಿದ್ದು ಸ್ವಲ್ಪ ಫ್ಲವರ್ಸ್ ಎಲ್ಲ ತೊಗೊಂಡು ಬಂದಿದ್ದೀನಿ. ಲೇಟ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡಿಬಿಡ್ತೀನಿ. ಸೊ ಸ್ಕಿಪ್ ಮಾಡಿದೆ ನನ್ನ ವಿಡಿಯೋನ ನೋಡಿ ಆ್ಯಂಡ್ ಎಂಕರೇಜ್ ಮಾಡಿ. ಗಟ್ಟಿ ಪ್ಲಾಸ್ಟಿಕ್ಗೆ ಈ ಥರ ಹೋಲ್ ಮಾಡಿಕೊಂಡು ಸ್ವಲ್ಪ ಹೇಗೆ ಬತ್ತಿನ ಹಾಕ್ಕೊಂಡಿದ್ದೀನಿ. ಫಸ್ಟಿಂದ ಹೇಳಿ. ಸ್ಪೆಷಲ್ ಮಿಸ್ ಆಯಿತು. ರಮ್ಯಾ ಮಸಾಲಾನ ಇಲ್ಲ, ಮಾಸ್ಟರ್ ಶೆಫ್ ಮಂಜುನಾಥ್ ಅವರು ಹೇಳ್ದಂಗೆ ನಾನು ಅದು ಮಸಾಲೆ ರುಬ್ಬಿಟ್ಟಿದ್ದು. ಸ್ಪೈಸಿ ಮಸಾಲ. ಅರ್ಶಿನ ಹಾಕ್ಕೊಳ್ಳಿ. ಆಮೇಲೆ ಏನು ಚಟ್ಟಪಟ್ಟ ಅನ್ಬೇಕು? ಕಲರ್ಲೆಸ್ ಖಾರ ಪುಡಿ. ಹಾಗಾಗಿ ಬ್ಯಾಡ್ಗಿ ಮೆಣಸಿನ್ಕಾಯಿ ಹಾಕಿದ್ದು ಅದಕ್ಕೆ. ಏನು ಅರ್ಧ. ಅದಾಯ್ತು. ನೆಕ್ಸ್ಟ್ ಧನಿಯಾ ಪುಡಿ. ಧನಿಯಾ ಪುಡಿ ಎಷ್ಟು? ಇವಾಗ ಧನಿಯಾ ಪುಡಿ 1/4 ಟೇಬಲ್ ಸ್ಪೂನ್ ಹಾಕೋಣ. ಧನಿಯಾ ಪುಡಿ 1/4 ಟೀ ಸ್ಪೂನಾ? ಯಸ್. ಯಸ್ ಯಸ್. ಈಗ
ಸ್ಪೂನ್ ಇದೆಲ್ಲ ಆಯ್ತಾ ಆಯ್ತು ವೆರೈಟಿ ಕಾಜು ಮಲಾಯಿ ಜೀರಾ ಪೌಡರ್ ಟೀ ಸ್ಪೂನ್ ಸಾಕು ಜಾಸ್ತಿ ಮಸಾಲ ಆಗ್ಬಿಟ್ರೆ ಮಸಾಲ ಟೇಸ್ಟ್ ಆಗುತ್ತೆ ಗರಂ ಮಸಾಲ ಅಷ್ಟೇ ಚೂರು ಚುಟ್ಕಿ 1/2 ಟೀ ಸ್ಪೂನ್ಗಿಂತ ಕಮ್ಮಿ ಇಲ್ಲ ನೆಕ್ಸ್ಟು ಪೆಪ್ಪರ್ ಪೌಡರ್ ಸ್ವಲ್ಪ ಹಾಕೋಣ ಸ್ವಲ್ಪ ಟೇಸ್ಟ್ ರೆಡ್ ಚಿಲ್ಲಿ ಗ್ರೀನ್ ಚಿಲ್ಲಿ ಎಲ್ಲ ಮಿಕ್ಸ್ ಆಗಿದೆ ಸೊ ನೋಡ್ಕೊಂಡು ಹಾಕೋಬೇಕು ಸಾಲ್ಟ್ ನಾನು ಆಲ್ರೆಡಿ ಇದು ಚಿಕನ್ ಬ್ರೈನ್ ಮಾಡಿಟ್ಟಿದ್ದೀನಿ ಸಾಲ್ಟ್ ಅಲ್ಲಿ ನೆನೆಸಿಟ್ಟಿದ್ದೀನಿ ಸಾಲ್ಟ್ ಅಲ್ಲಿ ನೆನ್ನೆನೆ ತಗೊಂಡು ಬಂದು ಓವರ್ ನೈಟ್ ನೆನೆಸಿಟ್ಟಿದ್ದಾರೆ ಸೊ ಹಾಗಾಗಿ ಸಾಲ್ಟ್ ಹಾಕ್ತಾ ಇಲ್ಲ ಇವಾಗ ಮಸಾಲ ಸ್ವಲ್ಪ ಚೆನ್ನಾಗಿ ಹಾಕಬೇಕು ಯಾಕಂದ್ರೆ ಅದೇ ಮೇನ್ ಟೇಸ್ಟ್ ಕೊಡೋದು ಅಂಡ್ ಚಾಟ್ ಮಸಾಲದಲ್ಲೂ ಕೂಡ ಏನದು ಸಾಲ್ಟ್ ಇರುತ್ತೆ ನೋಡ್ಕೊಂಡು ಹಾಕಬೇಕು ಇವಾಗ ಯೋಗರ್ಟ್ ಹಾಕಬೇಕು ಲೆಮನ್ ಅಂತ ಹಿಂಡಿ ಚೆನ್ನಾಗಿ ಆಗ್ಲೇ ಬಾಯಲ್ಲಿ ನೀರು ಬರ್ತಾ ಉಂಟು ಯಾರಿಗೂ ನಿಧಾನಕ್ಕಿನ್ರಿ ಒಂಚೂರು ಉಳಿಬಾರ್ದು ಒಟ್ರಸೆ ಅದರಲ್ಲಿ ಹಿಂಡಿ ಹಿಪ್ಪೆಕಾಯಿ ಮಾಡೋದು ಅಂತ ಹೇಳಕ್ಕಿದೆ ಏನದು ಮೊಸರಾ ಅದು 1 ಸ್ಪೂನ್ ಅಷ್ಟಿತ್ತು 1 ಸ್ಪೂನ್ ಅಲ್ಲ ಒಂದು ಅರ್ಧ ಸ್ಪೂನ್ ಅಷ್ಟಿದೆ ಅಷ್ಟೇ ತಂದೂರಿ ಮಸಾಲ ಗೀ ಬೇಕಾ ಗೀ ಉಂಟು ಬಟರ್ ಇಲ್ಲ ಗೀ ಇದೆ ಹಾಕ್ಲಾ ತುಪ್ಪ ಚೆನ್ನಾಗಿ ಕಲಸಿ ನೋಡಿ ಇಷ್ಟೇ ತುಂಬಾ ಮಸಾಲ ತರ ಇರಬಾರ್ದು ಇಷ್ಟೇ ಸಾಕು ಲೈಟ್ ಮಸಾಲೆ ಇದ್ರೆ ಸಾಕು ಸ್ವಲ್ಪ ಪಕ್ಕಕ್ಕೆ ತಗೊಬಂದು ತೋರಿಸಿ ಈ ಥರ ಲೈಟ್ ಮಸಾಲೆ ಇದ್ರೆ ಸಾಕು ತುಂಬಾ ಮಸಾಲ ತರ ಬೇಡ ಅದು ನಿಮಗೂ ಇಷ್ಟ ಆಗಲ್ಲ ಹೆವಿ ಅನ್ಸುತ್ತೆ ತಿನ್ನಕ್ಕೂ ಮಜವಾಗಿರಲ್ಲ ಗೊತ್ತಾಗಲ್ಲ ಮಸಾಲೆಗೋಸ್ಕರ ಸ್ವಲ್ಪ ಹಾಕಲೇಬೇಕು ಚಿಕನ್ ಒಳಗಡೆ ಸಾಲ್ಟ್ ಆಲ್ರೆಡಿ ಇದೆ ಚಿಕನ್ ಒಳಗಡೆ ಸಾಲ್ಟ್ ಇರುತ್ತೆ ಮಸಾಲೆಗೋಸ್ಕರ ಚೂರು ಸಾಲ್ಟ್ ಪಿಂಕ್ ಸಾಲ್ಟ್ ಹಾಕ್ತೀರಾ ಆಲ್ರೆಡಿ ಚಾಟ್ ಮಸಾಲೆ ಸಾಲ್ಟ್ ಇತ್ತು ಈಗ ಬರೋದನ್ನ ಗೋರ ಹಾಕೋಬೋದನ್ನ ವೇಸ್ಟ್ ಮಾಡೋದು ಕಾಸ್ಟ್ಲಿ ಕೊಟ್ಟು ಸರಿ ವೇಸ್ಟ್ ಮಾಡೋಂಗಿಲ್ಲ ಈಗ ಕೆರೆದು ಬಳ್ದು ಹಾಕ್ಬೋದು ಎಷ್ಟು ಬೇಕು ಅದು ಹಾಕ್ಬೋದು ಇಲ್ಲ ಸಾಲ್ಟ್ ಇದೆ ತುಂಬ ಸಾಲ್ಟ್ ಇರ್ತದೆ ನಾನು ಪನ್ನೀರ್ಗೆ ಇದೇ ಫುಲ್ ಹಾಕಿರೋದು ಸ್ವಲ್ಪ ಹಾಕಿರೋದು ಅದೇ ಚೆನ್ನಾಗಿ ಅನಿಸ್ಕೊಳ್ತೀನಿ ಅಂದರೆ ಪನ್ನೀರ್ ಮಾಡೋದು ಸ್ವಲ್ಪ ಸಾಲ್ಟ್ ಹಾಕೋದಿದೆ ಹಾಕ್ಲಾ ಸ್ವಲ್ಪ ಹಾಕಿ ಅದೇ ಥರ ಸಾಲ್ಟ್ ಹಾಕೈತಾ ಮಿಕ್ಸ್ ಹೊಡೆಯೋಣ ಖಾರ ಉಂಟು ಪಿಚಿಕಿ ಅಲ್ಲೇ ತಂದೂರಿ ಮಾಡಿಬಿಡಿ ಇದೆಲ್ಲ ವರ್ಷ ತಗೊಂಡಲ್ವಾ ಮೊಸರು ತೆಳು ಇದ್ರೆ ಈ ಥರ ಹಾಕ್ಬಿಟ್ಟು ಸೋರಕ್ಕೆ ಇಟ್ಟರೆ ನೀರೆಲ್ಲ ಸೋರ್ಕೊಳುತ್ತೆ ಈ ಥರ ಹಾಕ್ಲಾಗೇನೆ ಹಾಕ್ಬಿಡ್ಲಾ ಇವಾಗ ನಿಮ್ಮ ಮೇಲ್ಗಡೆ ಒಂದು ಸ್ಪೂನ್ ತುಪ್ಪ ನನಗೆ ಹಾಕಿ ನಾನು ವಿತ್ ಸ್ಕಿನ್ ಚಿಕನ್ ತಗೊಂಡಿದ್ದಕ್ಕೆ ಜಾಸ್ತಿ ಆಯಿಲ್ ತುಪ್ಪ ಬೇಕಾಗಲ್ಲ ಸ್ವಲ್ಪ ಹಾಕೊಂಡ್ರು ಸಾಕು ನೋಡಿ ಸಾಲ್ಟ್ ಇದೆ ಕೈಯೆಲ್ಲ ಫ್ರೀಸಿಂಗ ಅಲ್ಲ ಆಫ್ ಮಾಡಿ ಅದು Oh my god, I missed it. What? ಏನದು ಅದೇ ಆರಾಮ ಇಡು ನಾಲ್ಕು
ಇನ್ನೂ ಹಾಕ್ಬೋದಿತ್ತಲ್ಲ ಸ್ವಲ್ಪ. ಸಾಕಾ? ಅದಿರೋದೇ ಕಡ್ಡಿ ಅಷ್ಟು ತಡೆಯೋದು. ಆ್ಯಕ್ಚುಲಿ ಬೋನ್ಲೆಸ್ ತೊಗೊಂಡ್ರೆ ಸ್ವಲ್ಪ ಅಡ್ವಾಂಟೇಜ್ ಜಾಸ್ತಿ. ಪುಸ್ಕೊಂತ ಹಾಕ್ಬಿಡ್ಬೋದು. ನಾನು ಬೋನ್ಲೆಸ್ ತೊಗೊಂಡಿಲ್ಲ. ಬಾರೆ ಬಂಗಾರಿ ಈ ಕಡೆ ಒಂದ್ಸಲ. ವೇರ್ ಆರ್ ಯು? ಕಣ್ಣು ಹಂಗೆಲ್ಲ ಡಿಸ್ಟರ್ಬ್ ಮಾಡಬಾರ್ದು ಗುಡ್ಡುಮ್ಮ. ಗುಡ್ಡು ಬಂಗಾರ ಇಲ್ಲಿ ನೋಡ ಇಲ್ಲಿ. ಓ ಕಣ್ಣು 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 ಕಣ್ಣು. ಸ್ವಲ್ಪ ರೋಸ್ಟ್ ಆಗ್ಬಿಟ್ಟಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದು ಸೈಡ್ ಮಾತ್ರ ಆಗಿರೋದು. ಕರಿ ಕರಿ ಮಾಡಾಕ್ ಬಿಟ್ಟಿದ್ದೀರಲ್ರಿ. ಇದು ಇಡೋಕ್ಕೆ ಪ್ಲೇಟ್ ಇಲ್ಲ. ಧೂಳು ಹಿಡಿದು ಉಂಟಲ್ಲಿ ಕಾಫಿದು. ಮತ್ತೆ ಪನೀರ್ ಟಿಕ್ಕಾ ಇಸ್ ರೆಡಿ. ಕರಿ ಟಿಕ್ಕಾ ಆಗಿದೆ, ಪನೀರ್ ಟಿಕ್ಕಾ. ಹಂಗೆಲ್ಲ ಎಳಿಯಕ್ಕಾಗಲ್ಲ. ಓ ಅದೆಲ್ಲಿದೆ? ಮುಳುಗೋಗ್ಬಿಟ್ಟೈತಾ? ಇದೆರಡು ಹೆಂಗದು. ಕೆಳಗಡೆ ನೀರು, ಮೇಲೆ ಇಷ್ಟೇ ಇಷ್ಟೇ ಎಣ್ಣೆ. ಫುಲ್ ನೈಟ್ ಎಣ್ಣೆ ಖಾಲಿ ಆಗೋರ್ಗೆ ಹತ್ತುತ್ತದೆ. ಪರವಾಗಿಲ್ಲ, ಅದು ಹಿಡಿಯಲ್ಲ. ಅದೊಂದು ಹತ್ತಿದ್ರೆ ಎಷ್ಟು ಚೆನ್ನಾಗಾಗಿರ್ತಿತ್ತು. Toast. Cheers. Toast, guys. Let's try paneer. ಫಸ್ಟ್ ಸೀದೋಗಿರೋದು. ಫಸ್ಟ್ ಸೀದೋಗಿರೋದಕ್ಕೆ ನಾನೇ ತಿನ್ಕೊಟ್ಟಾಗಿದೆ. ಸಿಗ್ಬಿಟ್ಟೈತಲ್ಲ, ಮಸಾಲೆ ಸೀದೋಗ್ಬಿಟ್ಟಿದೆ. ಮಸಾಲೆ ಸೀದೋಗ್ಬಿಟ್ಟೈತೆ. ಬೌಲಿಟ್ಟಿದ್ದೀನಿ. It's time to slice chicken. ಇನ್ನೊಂದು ಚಿಕನ್ ತೆಗಿಲ್ಲ? ತೆಗಿತಾ ಇದ್ದೀನಿ. ಗುಡ್ಡು ಸೌಂಡ್ ಬರಬಾರದು. ಚೆನ್ನಾಗಿ ಕಾಣಿಸಲ್ವಾ? ಸೂಪರ್ ಆಗಿದೆ.
ನಾನು ಬರ್ತಿದ್ದೀನಿ. ಕ್ಯಾಂಡಲ್ ಲೈಟ್ ಡಿನ್ನರ್ ಅಂದ್ಬಿಟ್ಟು ಬಾಡಿ ಊಟ ಬರ್ಸ್ತಿದ್ದೀರಾ? ಕ್ಯಾಂಡಲ್ ಲೈಟ್ ಡಿನ್ನರೇ. ಕಣ್ಣೊಡಿಯೋದು, ನಂಗೆ ಕಣ್ಣೊಡಿಯೋದು. ಹೌ ಡೇರ್ ಯು? ಓಕೆ ಮಂಜು, ಗೆಸ್ ಮಾಡಿ ನಾನು ಯಾಕೆ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೆ ಅಂತ. ಅಲ್ಲ, ಅಫ್ಕೋರ್ಸ್ ವಿಡಿಯೋ ಮಾಡ್ಕೋತಿದ್ದೆ, ಬಟ್ ಮೇನ್ ರೀಸನ್ ಒಂದಿದೆ. ಗೊತ್ತಿಲ್ಲ ಕ್ಯಾಂಡಲ್ ಲೈಟ್ ಡಿನ್ನರ್ ಹೆಂಗಿರುತ್ತೆ ಅಂತ. ನಿಮ್ ಬರ್ಡೇಗೆ ನಾನು ಪ್ಲಾನ್ ಮಾಡಿದ್ದೆ ಈ ತರ ಇರ್ಬೇಕು ಅಂತ, ಬಟ್ ಬರ್ಡೇಗೆ ಏನು ಮಾಡಕ್ ಆಗ್ಲಿಲ್ವಲ್ಲ, ಸೊ ಅದಕ್ಕೆ ಬರ್ಡೇ ಕ್ಯಾಂಡಲ್ ಲೈಟ್ ಮಾಡೋಕ್ಕಾಗಿಲ್ಲ. ಥ್ಯಾಂಕ್ ಯು ಫಾರ್ ದ ಅರೇಂಜ್ಮೆಂಟ್ಸ್. ಬೆಲೆ ತಿನ್ನು. ಬೇರೆ ಬಂದು ಕಿತ್ಕೊಂಡು ಹೋಗ್ಬಿಟ್ಟತಿ. ಕಣ್ಣೊಡಿಯೋದು, ನಂಗೆ ಕಣ್ಣೊಡಿಯೋದು. ಹೌ ಡೇರ್ ಯು? ಕೈ ಹಾಕಂಗಿಲ್ಲ. ಸೋತೆ ಹೋದೆ ನನಗೂ ಕಿಟಕಿಲೇ ನಾಕಾದೆ. ಇಲ್ಲೇ ಕುಡಿಬೇಕು ಅನ್ಸ್ತಾರೆ. ಆಡೋದೇ ಗೊತ್ತಿಲ್ಲ, ಸಾಫ್ಟ್ ಆಗಿರೋದು. ಆಕ್ಚುಲಿ ಚೀ ಹಾಕ್ಬೇಕು. ಚೀನೋ ಇದ್ರ ಸಾಂಗ್ ಅದು ಗೊತ್ತಾ? ಸಾಂಗ್ ಬೇಕಾ? Style.
ಚೆನ್ನಾಗೈತಾ? ಕುರ್ಕುರೆ ಸೈಡ್ಸ್ಗೆ ದೊಡ್ಡ ಲೈಟ್ ಬೇಕಾ? ಎಕ್ಸ್ಪೆಕ್ಟೇ ಮಾಡಿರಲ್ಲ ಅಂತ ಗಿಫ್ಟ್ ಗೊತ್ತಾ? ಅದು ಹೆಂಗೆ ಹೇಳ್ತೀರಾ ನೋಡ್ದೇನೆ ಕಾಚನ್ನ ಅಂತ? ಯಾಕೆ ಎಕ್ಸ್ಪೆಕ್ಟೇ ಮಾಡಿರಬಾರ್ದು ಅನ್ನಲ್ಲ ಅದಕ್ಕೆ. ಓಪನ್ ಮಾಡಿ ನೋಡಿದೆ, ಚೆಕ್ ಮಾಡಿದೆ. ಅದೇಂಗೆ ಗೊತ್ತಿತ್ತು?